ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಜ್ಯದ ಮೇಲೆ ಮೋಹವೇ ಇಲ್ಲವೇ? ಅದನ್ನು ಬದುಕಿಸಿಕೊಳ್ಳಬೇಕೆಂಬ ತುಡಿತವಿಲ್ಲವೇ? ಓಹೋ, ಯಾವುದೋ ಪರಕೀಯ ಭಾಷೆಯನ್ನು ಕಲಿತು ನನ್ನ ಮೇಲೆ ಪ್ರಯೋಗ ಮಾಡುತ್ತಿರುವೆಯಾ? ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಅಯ್ಯೋ, ಇವ್ರು ನೋಡಿದ್ರೆ ಕಾಳಿದಾಸನ್ ತರ ಮಾತಾಡ್ತಿದ್ದಾರೆ, ನನ್ನ ನೋಡಿದ್ರೆ ಪಟ್ಟಪ್ಪ ಅಂತಿದ್ದಾರೆ. ಏನಿದೆಲ್ಲ ಗೌಡ್ರೆ? ನೋಡು ನೋಡು, ಮತ್ತೆ ಹಾಗೆ ಪ್ರಶ್ನೆ ಮಾಡುತ್ತಿರುವೆ. ನೀನು ಇಲ್ಲಿ ನಿಲ್ಲದಿರು, ತೊಲಗು ಇಲ್ಲಿಂದ. ಗೌಡ್ರೆ, ಇದು ನನ್ನ ಮನೆ, ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ಲಿ? ನೀವು ನಿಜವಾಗ್ಲೂ ಈ ಥರ ಆಡ್ತಾ ಇದ್ದೀರೋ ಅಥವಾ ತಲೆ ಗೇಟ್ ಬಿದ್ಮೇಲಿಂದ ಈ ಥರ ಆಡ್ತಾ ಇರೋ? ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಗೌಡ್ರೆ ಪ್ಲೀಸ್, ಈ ನಾಟಕನ ಇಲ್ಲಿಗೆ ನಿಲ್ಲಿಸಿ, ನೀವು ಗೌಡ್ರ ಆಗ್ಬಿಡಿ. ಏನು? ನಾನು ನಾಟಕ ಆಡುತ್ತಿರುವೆನೆ? ನಾನು ನಾಟಕ ಬರೆಯುವನು, ನಾಟಕ ಆಡುವನಲ್ಲ. ನನ್ನ ನಾಟಕಗಳಿಗೆ ಎಷ್ಟು ಬೆಲೆ ಇದೆ ಎಂದು ನಿನಗೆ ಗೊತ್ತಿಲ್ಲವೇ? ನನ್ನ ನಾಟಕ ಕಾವ್ಯಗಳನ್ನು ಮೆಚ್ಚಿ ರಾಜರು ನನ್ನನ್ನು ಆಸ್ಥಾನದ ಕವಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರುವರು. ನನಗನಿಸುತ್ತದೆ ತಲೆ ಕೆಟ್ಟಿರುವುದು ನನ್ನದಲ್ಲ, ನಿನ್ನದು. ನಿನ್ನನ್ನು ಈಗಲೇ ರಾಜವೈದ್ಯರ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತೇನೆ, ಬಾ. ಅಯ್ಯೋ, ನಿಮ್ಮ ಜೊತೆ ಮಾತಾಡಿ ನಂಗೆ ತಲೆ ಕೆಟ್ಟೋಯ್ತು. ನೀನು ಸ್ವಲ್ಪ ತಿಳಿದ್ರೆ ನಾನು ನಿಜವಾಗ್ಲೂ ಪಟ್ಟಪ್ಪನೇ ಆಗ್ಬಿಡ್ತೀನಿ. ನೀನು ಪಟ್ಟಪ್ಪನಲ್ಲವೇ? ವೇಷ ಹಾಕಿಕೊಂಡು ಬಂದಿರುವೆಯಾ? ಏಯ್, ಯಾರು ನೀನು? ಯಾಕೆ ಇಲ್ಲಿ ಬಂದಿರುವೆ? ಯಾಕೆ ನಮ್ಮ ಸೇನಾಧಿಪತಿ ವೇಷವನ್ನು ಹಾಕಿರುವೆ? ಅಯ್ಯೋ ಅಯ್ಯೋ, ಇಲ್ಲ ಗೌಡ್ರೆ, ನಾನು ನಿಜವಾಗ್ಲೂ ಪಟ್ಟಪ್ಪನೇ. ನಾನು ಸುಮ್ಮನೆ ತಮಾಷೆ ಮಾಡಿದೆ. ನನ್ನನ್ನು ಕಳಿಸಿದ್ದು ಶಾಕುಂತಲೆ ಅವರು. ದೇವಿ ಹೇಳಿದಳೆ? ಯಾಕೆ ಹೀಗೆ ಹೇಳಿದಳು? ಅದು ನಂಗೂ ಗೊತ್ತಿಲ್ಲ ಗೌಡ್ರೆ, ಹೋಗಿ ವಿಚಾರಿಸ್ಕೊಂಡು ಬರುತ್ತೀನಿ. ವಿಚಾರಿಸಿಕೊಂಡು ಬರಬೇಡ, ಹಾಗೆ ತೊಲಗಿ ಬಿಡು. ದೇವಿಯವರನ್ನೇ ಕಳಿಸು. ಯಾಕೆ ಹೀಗೆ ಹೇಳಿದಿರೆಂದು ಅವರನ್ನೇ ವಿಚಾರಿಸಿಕೊಳ್ಳುತ್ತೇನೆ. ಗುಡ್ ಐಡಿಯಾ, ಗುಡ್ ಐಡಿಯಾ. ತೊಲಗು. ದೇವಿ, ಯಾಕೆ ಹೀಗೆ ಹೇಳಿದಿರಿ? ನಾನ್ ಮನೇಲಿಲ್ಲ ಅಂತ ಗುಲಾಬಿ ನೆಮ್ಮದಿಯಾಗಿರ್ತಾಳೆ. ಅವಳು ನೆಮ್ಮದಿಯಾಗಿರ್ಬಾರ್ದು. ಆಗಾಗ ಏನಾದರೂ ಶಾಕ್ ಕೊಡ್ತಾ ಇರಬೇಕು. ಆಗ್ಲೇ ಅವಳಿಗೆ ನಾನಿದ್ದೀನಿ ಅಂತ ನೆನಪಾಗೋದು. ಇವಳು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾಳೆ? ಏನಾದ್ರೂ ತೊಂದರೆ ಆಗಿರ್ಬೋದು. ಹೇಳು ಆಶಿಕಾ. ಹೇಗಿದ್ದೀರಾ ಗುಲಾಬಿ ಅವರೇ? ಏನಿದು, ಮಾತಾಡಿ ಎಷ್ಟೋ ವರ್ಷಗಳಾಗಿರೋ ಥರ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಬೇಕು ಅನಿಸ್ತು, ಕೇಳಿದೆ. ಯಾಕೆ, ನಾನು ಆ ರೀತಿ ಕೇಳಿ ತಪ್ಪಾ? ಏನಿಲ್ಲ. ಮಗು ಹೇಗಿದೆ? ಹಾಂ, ಪರವಾಗಿಲ್ಲ. ಆದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಅದೇ ಟೆನ್ಷನ್ನಲ್ಲಿದ್ದೀವಿ. ಈಗ ಆ ಮಗುನ ದೇವರೇ ಕಾಪಾಡಬೇಕು. ಯೋಚನೆ ಮಾಡಬೇಡಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನಿಮ್ಮ ಆಶ್ರಮದ ಲೊಕೇಶನ್ ಕಳಿಸಿ, ನಾವೆಲ್ಲರೂ ಬರ್ತೀವಿ. ಮಗುಗೆ ಈ ಥರ ಆಗಿದೆ ಅನ್ನೋದನ್ನ ಕೇಳ್ದಾಗಿಂದ ಎಲ್ಲರೂ ಬೇಜಾರಲ್ಲಿದ್ದೀವಿ. ನಮ್ಮಿಂದ ಏನಾದರೂ ಸಹಾಯ ಆದರೆ ಮಾಡ್ತೀವಿ. ಬೇಡ ಗುಲಾಬಿ ಅವರೇ, ಏನೇ ಕಷ್ಟ ಇದ್ರೂ ನನಗೇ ಇರಲಿ. ನಿಮಗೆಲ್ಲ ತೊಂದರೆ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನೋಡಿ, ಸುಖ ಮಾತ್ರ ಹಂಚ್ಕೋಬೇಕು ಅನ್ನೋರಲ್ಲ ನಾವು, ಕಷ್ಟನೂ ಹಂಚ್ಕೋತೀವಿ. ಆಶ್ರಮದ ಲೊಕೇಶನ್ ಕಳಿಸಿ. ಒಂದ್ಸಲ ನಮ್ಮ ಆಶ್ರಮದ ಮ್ಯಾನೇಜರ್ನ ಕೇಳ್ಬಿಟ್ಟು ಹೇಳ್ತೀನಿ. ಯಾಕಂದ್ರೆ ಇವಾಗ ಆಶ್ರಮದ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಸರಿ, ಹಾಗೆ ಮಾಡಿ. ಬಟ್ ಮರಿಬೇಡಿ, ಒಂದು ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದೆ ಅನ್ನೋದನ್ನ ಕೇಳಿದ್ರೆ ನನಗೆ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಖಂಡಿತ ಹೇಳ್ತೀನಿ. ಸರಿ, ಮನೆಯವರೆಲ್ಲ ಹೇಗಿದ್ದಾರೆ? ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಆಶಿಕಾ. ಪ್ರಿಯತಮೆ, ನನ್ನ ಪೋಷಾಕಗಳೇನಾಯಿತು? ನನ್ನ ನಾಲ್ಗೆ ಮೇಲೆ ತ್ರಿಶೂಲ ತಗೊಂಡ್ಬಿಟ್ಟು ಬರೆದ್ಬಿಟ್ಲು. ಆಮೇಲೆ ನಾನು ಕವಿರತ್ನ ಕಾಳಿದಾಸ ಆಗ್ಬಿಟ್ಟೆ. ಹೌದಾ? ಮೊದಲೇ ಗೌಡ್ರು ಎಡ್ಬಿಡಂಗಿ ತರ ಆಡ್ತಾರೆ, ಈಗ ಕಾಳಿದಾಸನ್ ತರ ಆಡ್ತಾರೆ ಅಂದ್ರೆ ನೋಡಕ್ ಚೆನ್ನಾಗಿರುತ್ತೆ. ನಿಮಗ್ ಚೆನ್ನಾಗಿರುತ್ತೆ, ಆದ್ರೆ ಹತ್ರದಿಂದ ನೋಡ್ದವ್ರಿಗೆ ಯಾಕಪ್ಪ ಹಿಂಗಾಯ್ತು ಅನ್ಸುತ್ತೆ. ಇರ್ಲಿ ಬಿಡಿ, ಕಷ್ಟಗಳನ್ನ ಅನುಭವಿಸೋದಕ್ಕಿಂತ ನಗ್ನಗ್ತಾ ಇರೋದು ಒಳ್ಳೇದಲ್ವಾ? ಅಂದ್ಹಾಗೆ ಸಮರ್ಥ ಅವ್ರು ಏನ್ ಮಾಡ್ತಿದ್ದಾರೆ? ಯಾಕೆ ಏನು ಮಾತಾಡ್ತಿಲ್ಲ?
ಅವ್ರ ಮನೇಲಿಲ್ವಾ? ಮನೇಲೇ ಇದ್ದಾರೆ. ಡಾಕ್ಟರಿಗೆ ಕಾಲ್ ಮಾಡೋದಕ್ಕೆ ಹೋಗಿದ್ದಾರೆ. ನಿಜ ಹೇಳ ಗುಲಾಬಿ ಅವರೇ, ಸಮರ್ಥ ಅವ್ರ ಕೈ ಹಿಡಿಯೋಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ. ಆ ಥರ ಗಂಡ ಸಿಗ್ಬೇಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ಬಯಸ್ತಾ ಇರ್ತಾರೆ. ಆ ವಿಷಯದಲ್ಲಿ ನೀವು ತುಂಬಾ ಅದೃಷ್ಟ ಮಾಡಿದ್ದೀರಾ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಇಲ್ದಿದ್ರೆ ಯಾರಾದ್ರೂ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ. ಈ ಗುಲಾಬಿಯಿಂದ ಸಮರ್ಥ ಅಷ್ಟು ಈಸಿಯಾಗಿ ಹಾರಿಸ್ಕೊಂಡು ಹೋಗೋದಕ್ಕಾಗಲ್ಲ ಆಶಿಕಾ. ನೀವು ಆ ಥರ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ನನಗೆ ಬೇರೆ ಕಾಲ್ ಬರ್ತಿದೆ, ಕಾಲ್ ಕಟ್ ಮಾಡ್ತೀನಿ. ಹಲೋ, ಹೌದಾ, ನಾನು ಈಗಲೇ ಬರ್ತೀನಿ. ದೂರ ಆಗ್ತಾನೆ ಅಂತ ಬರೀ ತಮಾಷೆ ಮಾಡಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿಯಲ್ಲ. ಇನ್ನು ಅವ್ನು ನಿನ್ನಿಂದ ಶಾಶ್ವತವಾಗಿ ದೂರ ಆದರೆ ನಿನ್ನ ಪರಿಸ್ಥಿತಿ ಹೇಗಿರ್ಬೇಡ. ಅದನ್ನ ನೋಡಬೇಕು ಅಂತಾನೆ ತಾನೆ ನಾನು ಇಷ್ಟು ವೆಯ್ಟ್ ಮಾಡ್ತಾ ಇರೋದು. ನಡೆಯುತ್ತೆ, ಅದು ಕೂಡ ಆದಷ್ಟು ಬೇಗ ನಡೆಯುತ್ತೆ. ಅಯ್ಯೋ, ನೀವೆಲ್ರೂ ಹೀಗ್ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಂಡ್ರೆ ಎಲ್ರೂ ನಾನು ವೈಕುಂಠ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಮೊದ್ಲು ಕೈ ತೆಗಿರಿ. ಏನ್ ಸೀತಮ್ಮ ನೀವು ಕೈ ತೆಗಿರಿ ಕಾಲ್ ತೆಗಿರಿ ಅಂತ ಶೋಲೆ ಪಿಕ್ಚರ್ ಗಬ್ಬರ್ ಸಿಂಗ್ ತರ ಹೇಳ್ತಿದ್ದೀರಾ? ಮಾಲಿನಿ ಅವ್ರೆ, ನೀವಿನ್ನೂ ಅಪ್ಡೇಟ್ ಆಗಿಲ್ಲ. ಅದು ಗಬ್ಬರ್ ಸಿಂಗ್ ಅಲ್ಲ, ಬೆಸ್ಕಾಂ ಸಿಂಗ್. ರೇಖಾ ಅವ್ರೆ, ಅಪ್ಡೇಟ್ ಆಗ್ಬೇಕಿರೋದು ನಾನಲ್ಲ, ನೀವು. ಬೆಸ್ಕಾಂ ಸಿಂಗ್ ಅಲ್ಲ ರೀ, ಅದು ಜಸ್ಕರಣ್ ಸಿಂಗ್. ಅದೇ ಸೀತಮ್ಮ, ನಿಮ್ಗೆ ಗೌಡ್ರು ತಲೆ ಕೆಟ್ಟಂಗೆ ನಿಮ್ಗೂ ತಲೆಗೆಲೆ ಕೆಟ್ಟಿದ್ಯಾ? ಹಾ, ನೀವ್ ಹೀಗೆ ಆಡ್ತಾ ಇದ್ರೆ ನನ್ ತಲೆನೂ ಕೆಟ್ಟ ಹೋಗತ್ತೆ. ಮೊದ್ಲು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಒಂದ್ ಪೂಜೆ ಮಾಡಿಸ್ಬೇಕು. ಏನಾಗಿದೆ? ರಾಜ್ಯದ ಜನತೆ